ಇಡೀ ಕುಟುಂಬಕ್ಕೆ ಹಾಗೆ ಅವರ ಅಭಿಮಾನಿಗಳಿಗೆ ಈ ನೋವನ್ನು ಭರಿಸೋ ಶಕ್ತಿ ಆ ದೇವ್ರು ಕೊಡಲಿ ಅಂತ ಕೇಳ್ಕೊತೀನಿ. ಈಗಷ್ಟೇ ಗೋಲ್ಡನ್ ಸ್ಟಾರ್ ಗಣೇಶ್ ಬಂದರು, ಮಾತನಾಡಿದ್ರು. ಅದಾದ ಬಳಿಕ ಈಗ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಇವರು ಅಂತಿಮ ನಮನವನ್ನು ಸಲ್ಲಿಸಿದ ಬಳಿಕ ಪಾರ್ಥಿವವನ್ನು ತೆರೆದ ವಾಹನಕ್ಕೆ ಶಿಫ್ಟ್ ಮಾಡಲಾಗತ್ತೆ. ಇವ್ರು ಬರಲಿ, ಅಂತಿಮ ನಮನ ಸಲ್ಲಿಸಲಿ ಅಂತಲೇ ಬಹುತೇಕ ಕುಟುಂಬಸ್ಥರು ಕಾಯ್ತಾ ಇದ್ರು. ಬೆಳಗ್ಗೆ ಕೂಡ ಅವರ ಪುತ್ರ ಗೌತಮ್ ಹೇಳ್ತಾ ಇದ್ರು, ಮುಖ್ಯಮಂತ್ರಿ ಬರ್ತೀನಿ ಅಂತ ಹೇಳಿದ್ದಾರೆ, ಅವ್ರಿಗೆ ಕಾಯ್ತಾ ಇದ್ದೀವಿ ಅಂತ. ಹೀಗಾಗಿ ಫೈನಲಿ ಈಗ ಬಂದಿದ್ದಾರೆ. 10:15ಕ್ಕೆ ಬರ್ತಾರೆ ಅಂತ ನಿರೀಕ್ಷೆ ಇತ್ತು. 10:22ಕ್ಕೆ ಬಂದಿದ್ದಾರೆ. ನಾಡು ಕಂಡಂತಹ ಶ್ರೇಷ್ಠ ಕಲಾವಿದೆ, ರಾಜ್ಯದ ಹೆಮ್ಮೆಯ ಪುತ್ರಿಗೆ ಗೌರವ ನಮನವನ್ನು ಸರ್ಕಾರದ ವತಿಯಿಂದ ಕೂಡ ಸಲ್ಲಿಸೋದಕ್ಕೆ ತೀರ್ಮಾನಿಸಲಾಗಿದೆ. ಅದರ ಭಾಗವಾಗಿ ನಾಡಿನ ದೊರೆ ಸಿದ್ದರಾಮಯ್ಯ ಅವರ ಆಗಮನ ಆಗಿದೆ. ಈಗಾಗಲೇ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರನ್ನು ನಾವು ಕಳಿಸ್ಕೊಡ್ತೀವಿ ಅಂತ ಸರ್ಕಾರ ಡಿಸೈಡ್ ಮಾಡಿದೆ. ಯಾಕಂದರೆ ಯಾರಿಗೆ ಪದ್ಮಶ್ರೀ ಮತ್ತು ಪದ್ಮವಿಭೂಷಣ ಸಿಗುತ್ತೆ ಅಂತಹ ಮೇರು ಕಲಾವಿದರಿಗೆ ಸರ್ಕಾರಿ ಗೌರವಗಳೊಂದಿಗೆ ಅವರನ್ನು ಕಳಿಸ್ಕೊಡ್ಲಾಗತ್ತೆ. ಅದೇ ರೀತಿ ಸರೋಜಾದೇವಿಯವರ ವಿಚಾರದಲ್ಲಿ ಕೂಡ ಆಗತ್ತೆ. ನಿನ್ನೆ ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದರು. ನಾಡಿಗೆ ತುಂಬಲಾರದಂತಹ ನಷ್ಟ ಆಗಿದೆ, ಚಿತ್ರರಂಗಕ್ಕೆ ಸ್ಪೆಷಲಿ ಅತಿ ದೊಡ್ಡ ನಷ್ಟ, ಅವರ ಥರ ಆ್ಯಕ್ಟಿಂಗನ್ನು ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ ಅವರು ತಮ್ಮ ಪ್ರತಿಕ್ರಿಯೆ ಕೊಡಬೇಕಾದ್ರೆ ತಿಳಿಸಿದರು. ಈಗ ಗೌರವ ನಮನವನ್ನು ಸಲ್ಲಿಸೋದಕ್ಕೆ ಅವರ ನಿವಾಸಕ್ಕೆ, ಬಿ ಸರೋಜಾದೇವಿಯವರ ಮಲ್ಲೇಶ್ವರದ ನಿವಾಸಕ್ಕೆ ಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಸಚಿವರಾಗಿರುವಂತಹ ಮಹದೇವಪ್ಪ ಅವರು, ಜಮೀರ್ ಅಹಮದ್ ಖಾನ್ ಸೇರಿದಂತೆ ಮುಖ್ಯಮಂತ್ರಿಗಳ ಸಹೋದ್ಯೋಗಿಗಳು ಕೂಡ ಬಂದಿದ್ದಾರೆ. ಇಲ್ಲಿ ಇಷ್ಟೊತ್ತು ತನಕ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಲಾಗಿತ್ತು. ಇನ್ನೂ ಆ ಸಾಧ್ಯತೆಗಳು ಕ್ಷೀಣ ಇರುತ್ತೆ. ಆಮೇಲೆ ಸಿದ್ದರಾಮಯ್ಯ ಅವರು ಆಗಾಗ ತುಂಬ ಸಿನಿಮಾಗಳನ್ನು ಮೆನ್ಷನ್ ಮಾಡ್ತಾ ಇದ್ರು. ಅದರಲ್ಲಿ ಭಾಗ್ಯವಂತರು ಸಿನಿಮಾದ ಬಗ್ಗೆ ಕೂಡ ಅನೇಕ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ. ತುಂಬ ಇಷ್ಟಪಟ್ಟಿದ್ದೆ ನಾನು ಅಂತೆಲ್ಲ ಹೇಳಿದರು. ಕಲಾವಿದರ ಜೊತೆಗೆ ಒಂದು ಉತ್ತಮ ಒಡನಾಟ ರಾಜಕಾರಣಿಗಳಿಗೆ ಸಹಜವಾಗಿರುತ್ತೆ. ನಾವು ನೋಡಿದ್ದೀವಿ, ಬಿ ಸರೋಜಾದೇವಿಯವರು ಅನೇಕ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಇರ್ಬೋದು, ಕುಮಾರಸ್ವಾಮಿ ಅವ್ರ ಬಗ್ಗೆ ಎಲ್ಲ ಮೆನ್ಷನ್ ಮಾಡಿದ್ದಿದೆ. ಮಲ್ಲೇಶ್ವರದ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಗಣ್ಯಾತಿ ಗಣ್ಯರು ಬರ್ತಾ ಇದ್ದಾರೆ, ಕಮ್ಮನಿ ಮಿಡಿತಾ ಇದ್ದಾರೆ. ಸರೋಜಾದೇವಿಯವರ ದತ್ತು ಪುತ್ರ ಮತ್ತು ಪುತ್ರಿಗೆ ಸಾಂತ್ವನದ ನುಡಿಗಳನ್ನು ಆಡ್ತಾ ಇದ್ದಾರೆ. ಹಿರಿಯ ನಟಿಯರ ಆಗಮನ ಕೂಡ ಆಗಿದೆ. ಜಯಮಾಲಾ ಅವರು ನಿನ್ನೆ ನಮ್ಮ ಜೊತೆಗೆ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಎಷ್ಟೊಂದು ಸೊಗಸಾಗಿ ಬಿ ಸರೋಜಾದೇವಿಯವರ ಕುರಿತಂತೆ ವಿವರಣೆಗಳನ್ನು ಕೊಟ್ಟರು. ಇವತ್ತು ಕೂಡ ಹಿರಿಯ ಕಲಾವಿದರು ಬರೋದನ್ನು ಮುಂದುವರಿಸಿದ್ದಾರೆ. ಸುಮಾರು ಜನ ಇಲ್ಲಿಂದ ಡೈರೆಕ್ಟ್ ಚನ್ನಪಟ್ಟಣಕ್ಕೂ ಕೂಡ ಹೋಗ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರು ಅಂತಿಮ ನಮನ ಸಲ್ಲಿಸೋದಕ್ಕೆ ಬಂದಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಅಂತಿಮ ಯಾತ್ರೆ ಕೂಡ ಆಗತ್ತೆ. ಮಾದರಿ ಹೆಣ್ಣು, ಮಾದರಿಯಾಗಿ ಸರ್ವಕಾಲಕ್ಕೂ ಕೂಡ ಇವರನ್ನ ತೆಗೆದುಕೊಳ್ಳಬಹುದು ಅನ್ನೋದನ್ನ ಪ್ರತಿಯೊಬ್ಬ ರಾಜಕಾರಣಿಗಳು ಮುಕ್ತವಾಗಿ ತಿಳಿಸ್ತಾ ಇದ್ರು. ಕಲಾ ಸೇವೆ ಅದ್ಭುತವಾಗಿತ್ತು, ವೈಯಕ್ತಿಕ ಜೀವನ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಂಡು ಹೋದ್ರು. ಎಲ್ಲ ಕಾಲಕ್ಕೂ ಕೂಡ ಸರ್ವಕಾಲಕ್ಕೂ ಇವರು ಮಾದರಿಯಾಗಿರ್ತಾರೆ ಅಂತ ಮುಕ್ತವಾಗಿ ಹೊಗಳಿದ್ರು. ಸರ್ಕಾರ ಪ್ರತಿ ಹಂತದಲ್ಲೂ ಅವರ ಕುಟುಂಬದ ಜೊತೆಗೆ ನಿಂತು ಈ ಅಂತಿಮ ವಿಧಿವಿಧಾನಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳೋದಕ್ಕೆ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಇಲ್ಲಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಕೊನೆ ಬಾರಿ ನಮನ ಸಲ್ಲಿಸೋದಕ್ಕೆ. ಇಲ್ಲಿಂದ ಇವ್ರು ಹೋಗ್ತಾರೆ. ನಂತರ ಚನ್ನಪಟ್ಟಣದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ಜಾಯಿನ್ ಆಗ್ತಾರೆ. ಸೊ ಸರ್ಕಾರ ಪ್ರತಿ ಹಂತದಲ್ಲೂ ನಾಡು ಕಂಡಂತಹ ಶ್ರೇಷ್ಠ ಕಲಾವಿದೆಗೆ, ಕಲಾವಿದೆಯ ಅಂತಿಮ ಯಾತ್ರೆಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು, ತಯಾರಿಗಳನ್ನು ಮಾಡಿಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಬಿ ಸರೋಜಾದೇವಿಯವರು ತಮ್ಮ ಇಂಟರ್ವ್ಯೂನಲ್ಲಿ ಹೇಳಿದರು, ಅವ್ರು ಬಯಸಿದ್ರೆ ರಾಜಕಾರಣಕ್ಕೆ ಬರ್ಬೋದಾಗಿತ್ತು. ಯಾಕಂದರೆ ಆಗಿನ ಕಾಲದಲ್ಲೇ ರಾಮಕೃಷ್ಣ ಹೆಗಡೆ ಇರ್ಬೋದು, ತುಂಬ ಜನ ನಾಯಕರು ಇವರಿಗೆ ಸೆಕ್ಯೂರಿಟಿ ಕೊಡೋ ಕೆಲಸದಿಂದ ಹಿಡಿದು ತುಂಬ ಜನರ ಒಡನಾಟ ಇತ್ತು. ಬಟ್ ಅವರಿಗೆ ಅಷ್ಟಾಗಿ ಆಸಕ್ತಿ ಇರಲಿಲ್ಲ ಅಂತ. ತಮಿಳುನಾಡು ರಾಜಕಾರಣದಲ್ಲೂ ಕೂಡ ಬಯಸಿದ್ರೆ ಹೋಗ್ಬೋದಾಗಿತ್ತು. MGRಗೆ ಒಂದು ಮಾತು ಹೇಳಿದರೆ ಸಾಕಾಗ್ತಿತ್ತು. ಜಯಲಲಿತಾ ಅವರು ಯಾವ ರೀತಿ ಮುಖ್ಯಮಂತ್ರಿ ಆದರೂ ಆ ಸ್ಥಾನದಲ್ಲಿ ಪ್ರಾಬಬ್ಲಿ ಸರೋಜಾದೇವಿ ಅವರು ಇರ್ತಾ ಇದ್ರು ಅಂತ ತುಂಬ ಜನ ಹೇಳ್ತಾರೆ, ಹಿರಿಯ ಜರ್ನಲಿಸ್ಟ್ ಎಲ್ಲ ಹೇಳ್ತಾರೆ. ಬಟ್ ರಾಜಕಾರಣದಿಂದ ದೂರ ಇದ್ರು, ಅದರ ರಾಜಕಾರಣಿಗಳ ಸಂಪರ್ಕ, ಒಡನಾಟ ಚೆನ್ನಾಗಿತ್ತು. ತುಂಬ ರೆಸ್ಪೆಕ್ಟ್ಫುಲ್ ಆಗಿ ಒಬ್ರಿಗೊಬ್ರು ನೋಡ್ತಾ ಇದ್ರು. ಆಮೇಲೆ ಈ ಸಾಮಾಜಿಕ ಕಳಕಳಿ ಮತ್ತು ಸಾಮಾಜಿಕ ಬದ್ಧತೆ ಬಗ್ಗೆ ಕೂಡ ನಾವು ವಿವರಿಸ್ತಾ ಇದ್ವಿ. ಅದಕ್ಕೆಲ್ಲ ಸರ್ಕಾರದ ಸಹಾಯಗಳನ್ನು ಕೂಡ ತಗೊಳ್ತಾ ಇದ್ರು. ಅವರದ್ದು ದಶಾವರದ ಗ್ರಾಮಸ್ಥರೇ ಹೇಳ್ತಾರಲ್ಲ, ಸರ್ಕಾರಿ ಶಾಲೆಗಳನ್ನು ಕಟ್ಟಿಸ್ಕೊಡುವಲ್ಲಿ ಸರೋಜಾದೇವಿಯವರು ಗೌರ್ಮೆಂಟ್ನ ಜೊತೆಗೆ ಮಾತನಾಡಿ ಮಾಡಿಸ್ಕೊಟ್ಟಿದ್ರು, ನಮ್ಗೆ ನೆನಪಿದೆ ಅಂತೆಲ್ಲ ಹೇಳ್ತಾ ಇದ್ರು.
ಸಮಾಜಕ್ಕೆ ಹೇಗೆ ರಾಜಕಾರಣಿಗಳು ಸೇವೆ ಮಾಡಬೇಕು ಅಂತ ತುಡಿತಾ ಇತ್ತು, ಅದೇ ರೀತಿ ನಟಿಯಾಗಿ ಸರೋಜಾದೇವಿಯವ್ರಿಗೂ ಇತ್ತು.